ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಇವತ್ತೇನಾದ್ರೂ ಬಿಡುಗಡೆ ಆಯ್ತಾ ಅಂತ ನೀವು ಕೇಳಬಹುದು. ಸೊ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಇಲ್ಲಿ ಎಲ್ಲಾ ಒಂದು ಜಿಲ್ಲೆ ಅಧಿಕಾರಿಗಳೊಡನೆ ಮಾತನಾಡಿ ಅವರಿಗೆ ಆರ್ಡರ್ ಅನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಏನಕ್ಕೆ ಈ ಒಂದು ಕ್ಯಾನ್ಸಲ್ ಮಾಡ್ತಾ ಇರೋದು ಬಿಪಿಎಲ್ ಕಾರ್ಡ್ ನ ಅಂತ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಏನಾದ್ರೂ ನೀವು ಲೀಸ್ಗೆ ಮನೆಯನ್ನ ಹಾಕಿಸ್ಕೊಂಡಿದ್ರೆ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡೋದಕ್ಕೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಏನ್ ಮಾಡಿದ್ದಾರೆ, ಎಲ್ಲಾ ಒಂದು ಜಿಲ್ಲೆಯ ಅಧಿಕಾರಿಗಳೊಡನೆ ಮಾತನಾಡಿ ಒಂದು ಆರ್ಡರ್ ಅನ್ನ ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಏನಕ್ಕೆ ಅಂತ ಅಂದ್ರೆ ಇವಾಗ ಮೊನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವಾಗ ಏನ್ ಕಾಂಗ್ರೆಸ್ ಸರ್ಕಾರದಿಂದ ನೀಡ್ತಿರುವಂತಹ ಪಂಚ ಗ್ಯಾರಂಟಿಗಳ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಅವರು ಬಡವರಲ್ಲ ಅಂತ ಅಂದ್ರೂ ಕೂಡ ಇವಾಗ ನೋಡಿರ್ತೀರಾ, ಟ್ಯಾಕ್ಸ್ ಪೇ ಮಾಡೋರಾಗಿರ್ಬೋದು, ಮನೆ ಕಡೆ ಚೆನ್ನಾಗಿದ್ದು ಮನೆ ಬಾಡಿಗೆಗಳನ್ನ ತೆಗೆದುಕೊಳ್ತಿರೋರಾಗಿರ್ಬೋದು, ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಒಂದು ಬಿಪಿಎಲ್ ರೇಷನ್ ಕಾರ್ಡಿನ ಒಂದು ಬೆನಿಫಿಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಅನರ್ಹರು ಏನಿದ್ದಾರೆ ಸೊ ಅವರ ಕಾರ್ಡ್ ಗಳನ್ನೆಲ್ಲ ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಬೇಕು. ನಾವು ಕಡು ಬಡವರಿಗೆ ಅಂತ ಏನ್ ಮಾಡಿದ್ವಿ, ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ಕೊಟ್ಟಿದೀವಿ. ಇವರು ಮನೆ ಕಡೆ ಚೆನ್ನಾಗಿದ್ದು ಅಂತಂದ್ರೆ ಶ್ರೀಮಂತವಾಗಿದ್ದು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಅನುಕೂಲವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಅಂದ್ರೆ ಆ ಒಂದು ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ, ಟ್ಯಾಕ್ಸ್ ಪೇ ಮಾಡ್ತಿರೋರಾಗಿರ್ಬೋದು, ಗೌರ್ಮೆಂಟ್ ಕೆಲಸದಲ್ಲಿರೋರಾಗಿರ್ಬೋದು, ಜೊತೆಗೆ ಮನೆ ಬಾಡಿಗೆ ಪಡ್ಕೊಳ್ತಿರೋರಾಗಿರ್ಬೋದು, ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿರೋರಾಗಿರ್ಬೋದು, ಸೊ ಈ ರೀತಿ ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಫೈಂಡ್ ಔಟ್ ಮಾಡಿಬಿಟ್ಟು ಅವರ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿ ಅಂತ ನಿನ್ನೆ ಒಂದು ಏನು ಸಭೆಯನ್ನ ಮಾಡಿದ್ರು ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇತರೆ ಅಧಿಕಾರಿಗಳಾಗಿರ್ಬೋದು. ಸೊ ಹಾಗಾಗಿ ನಿನ್ನೆ ಏನ್ ಮಾಡಿದ್ದಾರೆ, ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಅನರ್ಹರು ಏನಿದ್ದೀರಾ ನಿಮಗೆಲ್ಲ ಇನ್ನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ. ಜುಲೈ 1 ಇಂದ ಏನ್ ಮಾಡ್ತಾರೆ, ಈ ಒಂದು ಅನರ್ಹರು ಏನಿರ್ತಾರೆ ಅಲ್ವಾ, ಸೊ ಅವ್ರ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅರ್ಹತೆ ಇರೋರಿಗೆ ಮಾತ್ರ ಏನ್ ಮಾಡ್ತಾರೆ, ಈ ಒಂದು ಬೆನಿಫಿಟ್ ಗಳನ್ನ ಕೊಡ್ತಾರೆ. ಸೊ ಈ ತಿಂಗಳು ಏನಿದೆ, ಇವತ್ತು ಜೂನ್ 1 ಅಲ್ವಾ, ಈ ತಿಂಗಳು ಕಂಪ್ಲೀಟ್ ಆಗಿ ಬಿಪಿಎಲ್ ರೇಷನ್ ಕಾರ್ಡ್ ವೆರಿಫಿಕೇಶನ್ ಅನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತಿನ ಹಣ ಏನಾದ್ರೂ ಬಿಡುಗಡೆ ಆಗಿದ್ಯಾ ಅಂತ ತುಂಬಾ ಫಲಾನುಭವಿಗಳು ಕೇಳ್ತಾ ಇದ್ರೆ, ಇನ್ ಕೆಲವರು ಹೇಳ್ತಿದ್ರೆ 19ನೇ ಕಂತಿನ ಹಣ ಬಂದಿಲ್ಲ ಅಂತ. ಸೊ ತಲೆ ಕೆಡಿಸ್ಕೋಬೇಡಿ, ಎಲ್ರಿಗೂ ಕೂಡ ಹಣವನ್ನ ಜಮಾ ಮಾಡೇ ಮಾಡ್ತಾರೆ. ಇವಾಗ 20ನೇ ಕಂತಿನ ಹಣ ನಾಳೆಯಿಂದ ಮೋಸ್ಟ್ಲಿ ಜಮಾ ಆದ್ರೂ ಆಗ್ಬೋದು. ಯಾಕೆಂತಂದ್ರೆ 3 to 4 ಡೇಸ್ ಬಿಟ್ಬಿಟ್ಟು ನಾವು ಜಮಾ ಮಾಡ್ತೀವಿ ಅಂತ ಹೇಳಿದ್ರಲ್ವಾ. ಸೊ ಇವತ್ತು 1ನೇ ತಾರೀಕು, ಇವತ್ತು ಭಾನುವಾರ 19ನೇ ಕಂತಿನ ಹಣವನ್ನೇ ಜಮಾ ಮಾಡೋಣ ಅಂತ ಮಾಡಿರ್ತಾರೆ. ಮೇ ಬಿ 20ನೇ ಕಂತಿನ ಹಣವನ್ನ ನಾಳೆ ಅಥವಾ ಈ ಒಂದು ನೆಕ್ಸ್ಟ್ ವೀಕ್ ಏನಿದೆ ನಾಳೆಯಿಂದ, ಸೊ ಈ ಒಂದು ವೀಕ್ ಅಲ್ಲಿ ಜಮಾ ಮಾಡೋದಾಗಿ ಸರ್ಕಾರದ ಕಡೆಯಿಂದಾನೇ ಮಾಹಿತಿ ಬಂದಿರುವಂತದ್ದು. ಸೊ ಹಾಗಾಗಿ 19 ಯಾರು ರಿಸೀವ್ ಮಾಡ್ಕೊಂಡಿದ್ರೆ ಮೆಸೇಜ್ ಮಾಡಿ, ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅವರು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇವಾಗ ಬೆಂಗಳೂರಲ್ಲಿ ನೀವೇನಾದ್ರೂ ಮನೆಗಳನ್ನ ಲೀಸ್ಗೆ ಪಡ್ಕೊಳ್ತಾ ಇದ್ರೆ ಸೊ ತುಂಬಾನೇ ಎಚ್ಚರವಾಗಿರ್ಬೇಕು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಇವಾಗ ಎಲ್ಲಾ ಕಡೆ ನೋಡ್ತಾ ಇದೀವಿ, ಲೀಸ್ಗೆ ಹಾಕಿಸ್ಕೊಂಡು ತುಂಬಾ ಜನ ಮೋಸವನ್ನ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ ಅಂತ ಅಂದ್ರೆ ಚಂದ್ರ ಲೇಔಟ್ ಏನೋ ಮೇ ಬಿ ಹೆಸರು ಮರ್ತಿದ್ದೀನಿ ನಾನು. ಸೊ ಅಲ್ಲಿ 17 ಮನೆಗಳು ಇರುವಂತಹ ಒಂದು ಅಪಾರ್ಟ್ಮೆಂಟ್ ಅನ್ನ ಕಟ್ಬಿಟ್ಟು ಸೊ ಬಾಡಿಗೆಗೆ ಕೊಡೋದಕ್ಕೆ ಅಂತ ಏನ್ ಮಾಡಿದ್ದಾರೆ, ಕೋಆಪರೇಟಿವ್ ಬ್ಯಾಂಕ್ ಗಳು ಏನಿರುತ್ತೆ ಅಲ್ವಾ, ಸೊ ಆ ಒಂದು ಬ್ಯಾಂಕ್ ಅಲ್ಲಿ ಒಂದು 10 ಕೋಟಿಗಟ್ಟಲೆ ಸಾಲವನ್ನ ಪಡ್ಕೊಂಡಿರ್ತಾರೆ ಅವರು. 17 ಮನೆ ಕಟ್ಟೋದು ಅಂತ ಅಂದ್ರೆ ಸುಮ್ಮನೆನಾ? ಸೊ ಪಡೆದುಕೊಂಡು ಏನ್ ಮಾಡಿದ್ದಾರೆ, ಇಲ್ಲಿ ಮನೆಗಳನ್ನ ಲೀಸ್ಗೂ ಕೂಡ ಲಕ್ಷಾಂತರ ರೂಪಾಯಿ ಅಂತಂದ್ರೆ ಮಿನಿಮಮ್ 10 ಲಕ್ಷ 15 ಲಕ್ಷ ಇಸ್ಕೊಂಡೇನೆ ಅವರು ಲೀಸ್ಗೆ ಹಾಕಿಸ್ಕೊಳ್ಳೋದು ಅಲ್ವಾ ಓನರ್ಗಳು. ಸೊ ಹಾಗಾಗಿ ಮನೆಯನ್ನ ಲೀಸ್ಗೆ ಪಡ್ಕೊಂಡಿರುವಂತಹ ವ್ಯಕ್ತಿಗಳು, ಕುಟುಂಬಗಳು ಏನಿದೆ ಸೊ ಅವರು ತುಂಬಾನೇ ಪೇಚಾಡುವಂತಹ ಪರಿಸ್ಥಿತಿ ಬಂದಿದೆ. ಇಲ್ಲಿ ಬ್ಯಾಂಕ್ ಅಲ್ಲಿ ಏನು ಅವರು ಸಾಲವನ್ನ ಪಡೆದುಕೊಂಡಿದ್ರು ಆ ಒಂದು ಸಾಲವನ್ನ ಕೊಡದೇ ಇರೋದಕ್ಕೆ ಬ್ಯಾಂಕ್ನವರು ಏನ್ ಮಾಡಿದ್ದಾರೆ, 3 ಸಲ ನೋಟಿಸ್ ಅನ್ನ ಕಳಿಸಿದ್ದಾರೆ. ಬಟ್ ಇಲ್ಲಿ ನೋಟಿಸ್ ಬಂದ್ರು ಕೂಡ ಅದನ್ನ ಅವ್ರು ಏನ್ ಮಾಡಿದ್ದಾರೆ, ತಿರಸ್ಕಾರ ಮಾಡ್ಬಿಟ್ಟು ಅವ್ರ ಪಾಡಿಗೆ ಅವರು ಇದ್ದಾರೆ. ಸೊ ಇವಾಗ ಏನ್ ಮಾಡಿದ್ದಾರೆ, ಇವಾಗ ಲೀಸಿಗೆ ಏನ್ ಬಂದು ಇದಾರೆ ಅಲ್ವಾ ಕುಟುಂಬಸ್ಥರು, ಸೊ ಅವ್ರಿಗೆ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ, ನೀವು ಇನ್ನ 2 ದಿನದೊಳಗಡೆ ಮನೆಯನ್ನ ಖಾಲಿ ಮಾಡ್ಬೇಕು, ಸೊ ಇವರು ಹಣವನ್ನ ನಮಗೆ ಪಾವತಿ ಮಾಡಿಲ್ಲ ಅಂತ ಹೇಳಿ ಮಾಡ್ತಿದ್ದಾರೆ. ಕುಟುಂಬಸ್ಥರಿಗೆ 2 ದಿನ ಟೈಮ್ ಅನ್ನ ಕೊಟ್ಬಿಟ್ಟು ಮನೆಯಿಂದ ಹೊರ ಕಳಿಸೋದಕ್ಕೆ ಹೇಳ್ತಿದ್ದಾರೆ. ಆ ಒಂದು ಓನರ್ ಏನಿದ್ದಾರೆ ಸೊ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಇಲ್ದಿರೋ ಕಥೆಗಳನ್ನ ಹಾಗೆ ಹೀಗೆ ಅಂತ ಹೇಳ್ಕೊಂಡು ಸುಮ್ಮನೆ ಆಗಿದ್ದಾರೆ. ಈ ಕಡೆ ಲೀಸ್ಗೆ ಬಂದಿರುವಂತಹ ಕುಟುಂಬಗಳೇನಿದೆ ಸೊ ಅವ್ರಿಗೆ ಕೊಟ್ಟಿರುವಂತಹ ದುಡ್ಡು ಇಲ್ಲ, ಈ ಕಡೆ ಮನೆನೂ ಇಲ್ಲ. ಸೊ ಅವರು ಹೋಗ್ಬಿಟ್ಟು ಏನ್ ಮಾಡ್ಬೇಕು ಇವಾಗ ಅಲ್ವಾ, ಸೊ ಬೀದಿ ಪಾಲು ಅಂತಾನೆ ಹೇಳ್ಬೋದು. ಸೊ ಏನ್ ಮಾಡ್ತಾರೆ ಅನ್ನೋದೇ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು ಹೋಗೋದಕ್ಕಿಂತ ಮುಂಚೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ, ನೀವು ಲೀಸ್ ಹಾಕೋಬೇಕು ಅಂತ ಅಂದ್ರೆ ಫಸ್ಟ್ ಅವರು ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಸಾಲ ಇದೆಯಾ ಏನು ಎತ್ತ ಅಂತ ವಿಚಾರಿಸಿ ಅಗ್ರಿಮೆಂಟ್ ಗಳನ್ನ ಮಾಡ್ಕೊಳ್ತೀರಲ್ವಾ. ಸೊ ಆ ಒಂದು ಅಗ್ರಿಮೆಂಟ್ ಗಳಲ್ಲಿ ಯಾವುದೇ ರೀತಿಯಾದಂತಹ ನಮಗೆ ಯಾವುದೇ ಒಂದು ಬ್ಯಾಂಕ್ ಅಲ್ಲಿ ಯಾವುದೇ ಒಂದು ರೀತಿಯಾದಂತಹ ಸಾಲ ಇಲ್ಲ ಅಂತ ನೀವು ಒಂದು ಲೈನ್ ಅನ್ನ ಬರ್ಸ್ಕೋಬೇಕು. ಸೊ ಆ ರೀತಿ ಮಾಡ್ಕೊಂಡು ಆ ನಂತರ ನೀವು ಲೀಸ್ ಹಾಕಿಸ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ಯಾರೆಲ್ಲ ಲೀಸ್ ಹಾಕಿಸ್ಕೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಅಂತವ್ರು ಯೋಚನೆ ಮಾಡಿ ಎಲ್ಲ ವಿಚಾರಿಸಿ ಸೊ ನೀವು ಲೀಸ್ಗೆ ಹಾಕಿಸ್ಕೊಳ್ಳೋದು ಬೆಟರ್ ಅಂತ ನಮ್ಮ ಪ್ರಕಾರ ಅನ್ನಿಸ್ತಾ ಇರುವಂತದ್ದು. ಸೊ ನಿಮ್ಗೆ ಏನನ್ಸುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಲ್ರೆಡಿ 17 ಕುಟುಂಬಗಳು ಇವಾಗ ದುಡ್ಡು ಇಲ್ಲ ಮನೆನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಬೆಂಗಳೂರಲ್ಲಿ. ಸೊ ಈ ಒಂದು 3 ಮಾಹಿತಿಗಳು ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.